ಲಕ್ಷ್ಮಣ, ಜನನೋವನವಿಲ್ಲ, ಜನರಾಯ ಸುಳಿವಿಲ್ಲ, ಮುನಿವಧುಗಳಿಲ್ಲ, ಕಾರಣವಿಲ್ಲ, ಹೊಲವು ತಪ್ಪಿದೆ ನಿನಗೆ ಇಂಡಿಗೆ ತಂದೆ, ಹೊಲವು ತಪ್ಪಿದೆ ನಿನಗೆ ಇಲ್ಲಿಗೆ ತಂದೆ, ನಲಿವಾದೆ ಬಯಲಾಯ್ತು ಮನದಿ ಬಲು ನೊಂದೆ, ನಲಿವಾದೆ ಬಯಲಾಯ್ತು ಮನದಿ ಬಲು ನೊಂದೆ. ಲಕ್ಷ್ಮಣ, ಅಮ್ಮ ಅಮ್ಮ, ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೇನೆ ಅನ್ನುವಂತಹ ಪರಿವೇ ಉಂಟಲ್ಲ ನಿನಗೆ? ಹೌದಮ್ಮ, ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲ, ಎಷ್ಟು ಋಷಿಗಳ ಆಶ್ರಮ, ಯಾವುದೆಲ್ಲ ತೀರ್ಥಕ್ಷೇತ್ರಗಳು ಎಲ್ಲ ಕಳೆದು ಮತ್ತು ನೀನು ಮುಂದೆ 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 ಸಾಗುತ್ತಾ ಇದ್ದೀರ. ಹೌದಮ್ಮ, ಇನ್ನು ಸ್ವಲ್ಪ ಹೋಗ್ಲಿಕ್ಕುಂಟು. ನಾನು ಹೇಳಿದ್ದೇನು, ಮುನಿವಧುಗಳನ್ನು ನೋಡಬೇಕು, ಪುಣ್ಯಾಶ್ರಮದಲ್ಲಿ ಇರಬೇಕು ಅಂತ ನಾನು ಆಡಿದ್ದು. ನೀನು ನೋಡಿದ್ಯಾ? ಇಲ್ಲಿ ಮುನಿವಧುಗಳ ಬದಲಾಗಿ ಕ್ರೂರ ಮೃಗಗಳು. ಇಲ್ಲ, ನಾವು ದಾಟಿ ಸ್ವಲ್ಪ ಮುಂದೆ ಹೋಗಿ, ಹೋಮ ಧೂಮದ ಬದಲಾಗಿ ದಟ್ಟವಾದಂತಹ ಕತ್ತಲು. ಯಾಕಂದ್ರೆ ಮರ ಬೆಳೆದದ್ದು ಹಾಗುಂಟು, ಸರಿಯಾಗಿ ನಡೆಯುವುದಕ್ಕೆ ದಾರಿ ಕಾಣುವುದಿಲ್ಲ. ನಿನಗೆ ದಾರಿ ತಪ್ಪಿತು ಅಂತ ನಾನು ಯಾಕೆ ಹೇಳಬೇಕು? ಕೊಲಬುಗೆಟ್ಟಿದೆಯೋ ಅಂತ ಕೇಳಬೇಕಷ್ಟೆ ನಾನು. ಯಾಕಂದ್ರೆ ಕೆಲವು ಸಲ ಗೊಂದಲ ಆಗುವುದು ಅಂತ ಉಂಟು. ಯಾಕೆ ಅಯೋಧ್ಯೆಯಿಂದ ಹೊರಟಲ್ಲಿಂದಲೇ ನಿನ್ನನ್ನು ನಾನು ನೋಡ್ತಾ ಇದ್ದೇನೆ. ಈಗ ಒಂದು ಹೇಳ, ನನಗೆ ಅರ್ಥ ಆಯ್ತು. ಏನು ಗೊತ್ತಾಯ್ತು? ಬಿಟ್ಟದ್ದು ಅಂತ. ಹಾ, ಬಿಟ್ಟಿರಬೇಕು ಅಂತ ನಿನಗೆ ದುಃಖ ಅಲ್ವಾ? ಹೇಗೆ ಗೊತ್ತಾಯ್ತು? ಅಯ್ಯೋ, ನಿನ್ನ ವಿಷಯ ನನಗೆ ಗೊತ್ತಾಗದಿದ್ದೀತಾ? ಅಮ್ಮ, ನೀನು ಏನು ಹೇಳ್ತಾ ಇದ್ದಿ? ಅದೇ ನಿನ್ನ ಅಣ್ಣನನ್ನು ಒಂದೆರಡು ದಿನ ಬಿಟ್ಟಿರಬೇಕು ಅಂತಲ್ವ ನಿನಗೆ ದುಃಖ ಈಗ? ಅದಕ್ಕಾಗಿ ಅಲ್ವ ನೀನು ಹೀಗೆ ಕಣ್ಣೀರು ಸುರಿಸು. ನಾನೇ ಬಿಟ್ಟಿರ್ತೇನೆ ಅಂತ ಈ ಸ್ಥಿತಿಯಲ್ಲಿ ನಿನಗೀಗ ಒಮ್ಮೆ ನನ್ನನ್ನು ಅದಕ್ಕೆ ಬೇಕಾಗಿ ಇಷ್ಟು ಕಣ್ಣೀರು ಹಾಕೋದ ಲಕ್ಷ್ಮಣ ನೀನು? ಇದು ಅಮುನಿ ಆಶ್ರಮ ಎಲ್ಲ ಇದ್ದಲ್ಲಿಗೆ ಕರ್ಕೊಂಡು ಹೋಗು. ಆದಷ್ಟು ಬೇಗ ಅವರಲ್ಲಿ ಮಾತನಾಡಿ, ನನಗೂ ಹಾಗೆ ಅನ್ನಿಸ್ತದೆ ಈಗ. ಆದಷ್ಟು ಬೇಗ ಅವರನ್ನು ನೋಡಬೇಕು ಅಂತ ಅನ್ನಿಸ್ತಾ ಉಂಟದ. ಹಾಗೆ ಅಲ್ವಾ? ಅಲ್ಲಿರುವಾಗ ಇಲ್ಲಿಗೆ ಬರುವ ಅಂತ, ಇಲ್ಲಿರುವಾಗ ಅಲ್ಲಿಗೆ ಹೋಗುವ ಅಂತ. ಈಗ ಇಲ್ಲಿರುವುದನ್ನೆಲ್ಲ ನೋಡಿ ಕೊಡುವುದನ್ನೆಲ್ಲ ಕೊಟ್ಟು ಮತ್ತೆ ನಾವು ಅದೇ ಗಂಗಾ ನದಿಯನ್ನು ಉತ್ತರಿಸಿ ಅದೇ ದೋಣಿಯಲ್ಲಿ ದಾಟಿ ಅದೇ ನನ್ನವರ ಮುಖವನ್ನು ನೋಡುವ. ನಿನಗೂ ನೋಡ್ಲಿಕ್ಕಾಗ್ತದೆ. ಬೇಗ ಮುನಿ ಆಶ್ರಮ ಇದ್ದಲ್ಲಿ ಕರ್ಕೊಂಡು. ಅಯ್ಯೋ ಅಯ್ಯೋ, ಹೇಳಿದರೆ ಪವಿಪಾತ ತಾಳುವೇಳೆ ಮಾತ, ಹೇಳಿದರೆ ಪವಿಪಾತ ತಾಳುವೇಳೆ ಮಾತ, ಹೇಳದಿ ತೋಡೆಯಲ್ಲ ಕೂಳಿಗೆ ಅಣ್ಣನಾಟಿಯ ಉರುಳು ಎನ್ನ ಬಿಗಿದಿಗುವುದಲ್ಲ, ಅಣ್ಣನಾಟಿಯ ಉರುಳು ಎನ್ನ ಬಿಗಿದಿಗುವುದಲ್ಲ, ನನ್ನ ಭಾಗ್ಯದ ಬರಗ ಇನ್ನೇನು ಶಿವನೇ, ನನ್ನ ಭಾಗ್ಯದ ಬರಗ ಇನ್ನೇನು ಶಿವನೇ. ಹೇಳಿದರೆ ಪವಿಪಾತ ತಾಳುವಳಿ ಮಾತ, ಹೇಳದಿ ಕೊಡೆಯಲ್ಲ ಊಳಿಗೆ ರಾಮ. ತಿಳಿಯದೇ ಇರುವುದು ಎಷ್ಟು ಸುಖವನ್ನು ಕೊಡ್ತದೆ ಅಂತ ಅಮ್ಮನನ್ನು ನೋಡುವಾಗ ಗೊತ್ತಾಗ್ತದೆ. ಯಾರು ಹೇಳಿದ್ರದು? ಜ್ಞಾನ ಆನಂದಕಾರಕ ಅಂತ. ಪರಮಾರ್ಥಕ್ಕೆ ಸಂಬಂಧಿಸಿ ಇರಬಹುದು, ಲೌಕಿಕ ಅರ್ಥದಲ್ಲಿ ಹಲವು ಬಾರಿ ಜ್ಞಾನ ಅಪಾಯಕಾರಕ.
ಆತಂಕಕಾರಕ. ಅಳುಕನ್ನು ತಂದು ತಮ್ಮನ್ನು ಕುಸಿಯುವಂತೆ ಮಾಡುವಲ್ಲಿ ಪರ್ಯಾಪ್ತ ಜನಕ. ಹರಿಯದವಳು ಎಷ್ಟು ನಿರಾಮಯಳಾಗಿ ನಿರಾತಂಕಳಾಗಿ. ಹೋಗು ಲಕ್ಷ್ಮಣ, ಮುಂದೆ ಎಲ್ಲಿಗೆ ಮುಂದೆ? ದಾರಿ ತಪ್ಪಿತು ಅಂತ ಕೇಳ್ತಾಳೆ ಅವಳು. ಹೂ ಮುಟ್ಟುವುದಲ್ಲದೆ ಬಿಡ್ಲಿ ಬೇರೆ ಮಾರ್ಗ ಇಲ್ಲ. ದಾರಿ ಇಲ್ಲದಲ್ಲಿ ಬಂದು ನಿಂತು ದಾರಿ ತಪ್ಪಿತು ಅಂತ ಕೇಳ್ತಾ ಇದ್ದಾಳೆ. ದಾರಿ ಇರುವುದು ಊರಲ್ಲಿ, ಊರು ಬೇಡ ಅಂತ ಹೇಳಿದವಳಿಗೆ ಮುಂದೆ ದಾರಿ ಯಾವುದು ಅಂತ ಗೊತ್ತಿಲ್ಲದೆ ರಥ ಅಂಡಲೀತಾ ಉಂಟು. ಯಾಕೆ ಅವಳನ್ನು ಹಾಗೆ ಬಹುದೂರ ಸಾಗಿಸಿದ ಮೇಲೆ ಹೇಳಿಬಿಡುವ, ಇನ್ನು ಹೇಳಿಬಿಡುವ, ತಮಸಾ ತೀರಕ್ಕೆ ಬಂದ ಹೇಗೆ? ಕಾಲಜ್ಞರಾದ ಋಷಿಮುನಿಗಳು ಭೂಮಿಯ ಮೇಲೆ ಕೆಂಡದ ಮಳೆಯಾಗುತ್ತದೆ ಅಂತ ತಿಳಿದರೆ ನಿರ್ದಾಕ್ಷಿಣ್ಯರಾಗಿ ಆಡಬಲ್ಲರೆ. ಆಡಿದ್ರೆ ಅವರನ್ನು ಕಾರುಣ್ಯ ಪೂರಿತರು ಅಂತ ಕರೆಯುವುದಕ್ಕುಂಟೆ. ಹೇಳಿದರೆ ಪವಿಪಾತ, ಬೆಂಕಿಯ ಧಾರೆ. ರಾಮನಿದ್ದಲ್ಲಿ ತಾನು ಅಂತ ಆಡ್ತಾ, ರಾಮ ಪೌರುಷವನ್ನಾದರೂ ರಾಮನಿಗೆ ಎಚ್ಚರಿಸಿದ ಹೆಂಡತನದ ಭಾಗ್ಯಶಾಲಿನಿ ಯಾಕೆ? ಅವಳಿಗೆ ನೋವಾಗ್ತದೆ ಅಂತ ಹೇಳದಿದ್ದರೆ ಹೊರಿಸಿದ ಊಳಿಗಕ್ಕೆ ಊನ ಒಪ್ಪಿ ಆಗಿದೆ, ಮಾಡ್ತೇನೆ, ಇದನ್ನು ಮಾಡ್ತೇನೆ ಅಂತ ಒಪ್ಪಿದ್ದಲ್ಲ ಅಣ್ಣ. ನೀ ಏನು ಹೇಳಿದ್ರು ಮಾಡ್ತೇನೆ ಅಂತ ಈ ಬದುಕಿಗೆ ಬದ್ಧತೆ ವ್ಯಕ್ತಪಡಿಸಿ ಆಗಿದೆ. ಇದು ಮಾತ್ರ ಇಲ್ಲ ಅಂತ ಆಡುವುದಕ್ಕೆ ನಾಲಗೆ ಇಲ್ಲ, ನಾಲಗೆ ಇಲ್ಲ. ಆಡಿದ್ದನ್ನು ಸಾಯುವುದಕ್ಕೆ ಬಿಡುವ ವಂಶವಲ್ಲ ನಮ್ಮನ್ನು. ಮಾಡುವುದಕ್ಕಾಗದ್ದನ್ನು ಆಡುವ ವಂಶವೂ ಅಲ್ಲ ನಮ್ಮನ್ನು. ಮಾಡಿದ ಮೇಲೆ ಆಡಿಯೇ ಉಳಿಯುವುದಕ್ಕೆ ಅರ್ಹತೆ ಗಳಿಸಿಕೊಳ್ಳಬೇಕು ಅಂತ ನಂಬಿದ ವಂಶ ಸೂರ್ಯವಂಶ. ರಾಮ ನಿನ್ನ ದಾಸ ನಾನು, ನೀ ಹೇಳಿದ್ದು ಮಾಡ್ತೇನೆ ಅಂತ ಆಡಿದ ಮೇಲೆ ಛಾಯೆಯಂತೆ ಅನುಸರಿಸಿ ಬಂದವಳನ್ನು ಕಾಯಕ್ಕೆ ಹೊಂದಿಸುವುದಾದರೂ ಸಹ್ಯ ಕರ್ಮ, ಪ್ರಿಯ ಕರ್ಮವೇ. ಕಾಯದಿಂದ ಬೇರ್ಪಡಿಸಿ ಆ ಛಾಯೆ ಹೇಗಿರ್ತದೆ ಅಂತ ನೋಡುವುದಕ್ಕೂ ಉಳಿಯದೆ ನಾವು ದೂರ ನಡೆಯುವಂತಹ ಕರ್ಮ ಇಲ್ಲ ಇಲ್ಲ ಇಲ್ಲ, ನನ್ನಿಂದ ಆಗುವುದಕ್ಕಿಲ್ಲ. ಅಗಸ್ತ್ಯರು ಬಂದರು, ಸಭೆಯಲ್ಲಿ ನಿಂದರು. ರಾಮರಾವಣರ ಲೋಕವಿಶ್ರುತವಾದ ಯುದ್ಧವನ್ನು ಶ್ಲಾಘಿಸಿದರು. ಅದು ದಿವ್ಯವಾದದ್ದು, ಅಮೋಘವಾದದ್ದು, ವಿಶೇಷ ಅಲ್ಲ. ಅದ್ಭುತ ವಿಕ್ರಮ, ಸಮಗ್ರ ಸಾಮರದಲ್ಲಿ ಇಂದ್ರಾರಿ ಲಕ್ಷ್ಮಣರ ವಿಕ್ರಮ, ಲೋಕೋತ್ತರವಾದದ್ದು. ಆ ವ್ರತನಿಷ್ಠೆ, ಅಪರಾಕ್ರಮ ಇಲ್ಲ. ಆ ಮನುಷ್ಯ ಪ್ರವೃತ್ತಿಗೆ ಆ ದೋಷ ಉಂಟು. ಎಷ್ಟು ನಿರ್ಮಮತೆ ಬೇಕು ಅಂದ್ರು ಎಲ್ಲ ಬಿಟ್ಟವರು ಹೊಗಳಿದಾಗ ತನ್ನಷ್ಟಕ್ಕೆ ಉಬ್ಬಿ ಹೋಗುತ್ತದೆ ಅಂತರಂಗ. ರಾಮ ಸೇವಾ ದುರಂಧರ ನೆನೆಸಿದೆ. ಆ ಅಗಸ್ತ್ಯರು ಹೊಗಳಿದ್ರು. ಆಗ ನಾನೇ ಮಾಡಿದ ಪ್ರತಿಜ್ಞೆ ಮರ್ತೆ. ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋದ ದಾಶರಥಿರಿಯದಿ ಪೌರುಷೇ ಚಾಪ್ರತಿದ್ವಂದ್ವ. ಪೌರುಷದಲ್ಲಿ ಪ್ರತಿಯೋಗಿಯೊಬ್ಬ ಇಲ್ಲದ ಸ್ಥಿತಿಯಲ್ಲಿದ್ದವನು ರಾಘವ ಹೌದಾದ್ರೆ ಇದು ಕೊಂದು ಕಳಿಯಲಿ ಅಂತ ಮಾಡಿದ ಪ್ರತಿಜ್ಞೆ ಮರೆತೆ. ಹೇಳಿದ ಅಗಸ್ತ್ಯರಲ್ವೋ. ಈಗ ಗೊತ್ತಾಗ್ತದೆ ಸೀತಾ ಪ್ರಾಪ್ತಿಯಲ್ಲಿ ಪಾಪಿಯಾದಂತಹ ಇಂದ್ರಾರಿಯನ್ನು ಕೊಲ್ಲುವಷ್ಟು ಮಾತ್ರ ಲಕ್ಷ್ಮಣನ ಸತ್ವ ಇದ್ದದ್ದು. ಹೊಂದಬೇಕಾದ ಸೀತಾ ಮಾತೆಯನ್ನು ಉಳಿಸಿಕೊಳ್ಳುವಷ್ಟು ಪುಣ್ಯ ಮಾಡದೆ ಹೋದನಲ್ಲ, ವ್ರತ ಆಚರಿಸದೆ ಹೋದ್ರಲ್ಲ. ಅಯ್ಯೋ ಅಯ್ಯೋ,
ದೇವರೇ, ಭವಿಷ್ಯ ಎಂಥದ್ದು? ಅವಳದ್ದಲ್ಲ, ಅವಳದ್ದೇನು ಅಂತ ಚಿಂತಿಸುವುದಕ್ಕೆ ಈ ಜೀವ ಉಸಿರಾಡಬೇಕಲ್ಲ. ಭಾಗ್ಯವೇ ಭಾಗ್ಯವೇ, ಇದನ್ನು ಭಾಗ್ಯ ಅಂತಲೇ ಹೇಳಬೇಕು, ದೌರ್ಭಾಗ್ಯ ಅಂತ ಅಳಿಬೇಕು. ಏನನ್ನು ಕೊಡುವಂತಿಲ್ಲ, ಏನನ್ನು ಉಳಿಸುವಂತಿಲ್ಲ, ಬಿಟ್ಟು ಹೊರಟು ನಡೆಯಬೇಕು. ಯಾವುದನ್ನು ಉಳಿಸದೆ ಬಿಟ್ಟು ನಡೆಯಬೇಕಂದ್ರೆ ಸಾಕು, ನಡೆದದ್ದು ಸಾಕು. ರಥ ನಿಲ್ಲಿ. ಅಮ್ಮ, ಏನಾಯ್ತಪ್ಪ? ಯಾಕೆ ಹೀಗೆ ನೀನು? ರಥ ಇಳಿ ಅಮ್ಮ, ರಥ ಇಳಿ. ಅಂದ್ರೆ ಆಶ್ರಮ ಬಂತ? ಎದುರು ಕಾಣ್ತಾ ಇರುವುದು ತಮಸಾ ನದಿ ಅಮ್ಮ. ಹೌದು. ಬದಿಯಲ್ಲಿರುವುದು ದಟ್ಟ ಕಾನನವಮ್ಮ. ಅದೇ ದಟ್ಟವಾದ ಕಾನನ, ಮುನಿಯಾಶ್ರಮ ಅಲ್ಲ. ಅದರ ಸಮೀಪದಲ್ಲೆಲ್ಲೋ ವಾಲ್ಮೀಕಿಯ ಮೊದಲಾದ ಋಷಿಗಳ ಆಶ್ರಮ ಉಂಟು ಅಂತ ಹೇಳುವುದು ಕೇಳಿದ್ದೇನಮ್ಮ. ಆದ್ರೆ ಲಕ್ಷ್ಮಣ, ಓ ಅಲ್ಲಿಂದ ಬರುವಾಗ ನನಗೆ ಆಯಾಸವಾಗ್ತದೆ ಅಂತ ರಥ ಏರಿಸಿ ಮಣಿಮಯ ರಥದಲ್ಲಿ ಕರೆತಂದವ. ಈಗ ಇಲ್ಲಿಗೆ ಬಂದ ಮೇಲೆ ಅರಸಿ ಅರಸಿ ಅಂತ ಹೇಳಿದ್ರೆ ನಾನು ಎಲ್ಲಿಂದ ಅರಸೋದು? ಅಲ್ಲಿಗೆ ನೀನು ಕರ್ಕೊಂಡು ಹೋಗಬೇಡ್ವಾ? ಅಮ್ಮ, ಕ್ಷಮಿಸಮ್ಮ, ಕ್ಷಮಿಸು. ಮಿಂದು ತನ್ನ ಭಾಗ್ಯವ ಕಳಿದು ನಾವಿಷ್ಟೇ ಸಂಪನ್ನರು, ಇದಕ್ಕಿಂತ ಹೆಚ್ಚಿನ ಭಾಗ್ಯ ಇಲ್ಲ ನಮಗೆ. ಬಣ್ಣದು ಬೇಗ ನನ್ನನ ನದಿಯ ಜನಕನಂದನೆ ಕೇಳು ಜನರ ನಿಂದೆಗೆ ಬೆದರಿ ಬೆದರಿ ಜನನಾಥ ಕೆಳುಗಿದನು ವನವಾಸಕ್ಕಾಗಿ, ಜನನಾಥ ಕೆಳುಗಿದನು ವನವಾಸಕ್ಕಾಗಿ. ಜನಕನಂದನೆ ಕೇಳು ಜನರ ನಿಂದೆಗೆ ಬೆದರಿ, ಜನನಾಥ ಕೆಳುಗಿದನು ವನವಾಸಕ್ಕಾಗಿ. ಅಮ್ಮ, ಕ್ಷಮಿಸು. ಯಾಕೆ ಅಂತ? ನಾನೇ ಅಪೇಕ್ಷಿಸಿದ್ದು ಕಾಡಿಗೆ ಬರಬೇಕು ಅಂತ, ಅದಕ್ಕೆ ನೀನ್ ಯಾಕಪ್ಪ ಕ್ಷಮೆ ಕೇಳಬೇಕು? ನಾನೇ ಒಪ್ಪಿದ್ದು ನಿನ್ನನ್ನು ಕಾಡಿಗೆ ತರ್ತೇನೆ. ಅದೇ ಸರಿ, ಅದಕ್ಕೆ ಕ್ಷಮಿಸು ಅಂದೆ. ನಾನು ಬಯಸಿದ್ದು, ನಿನ್ನ ಅಣ್ಣ ನಿನಗೆ ಆಜ್ಞೆ ಮಾಡಿದ್ದು.
ತಂದು ಬಿಡುವುದಕ್ಕಾಗಿ ನಾ ಬಂದು ನಿಂತದ್ದು. ಸರಿ, ಏನಾಯ್ತು? ಮುನಿಗಳ ಆಶ್ರಮದಲ್ಲಿ ಬಿಡುವುದಕ್ಕಮ್ಮ. ಅಂದ್ರೆ ನೀನು ತಂದದ್ದೇ ಬಿಡುವುದಕ್ಕೆ. ಅದೇ ಗೊತ್ತಾಯ್ತು. ಅಂದ್ರೆ ನಾನೊಂದು 2-3 ದಿನ ಇಲ್ಲಿ ಇರಬೇಕು, ನೀನೊಮ್ಮೆ ಅಯೋಧ್ಯೆಗೆ ಹೋಗಿ ಮತ್ತೆ ಬರ್ತೀಯಂತಲ್ಲ. ನನ್ನ ಕರ್ಮವೇ ಬಿಟ್ಟು ನಡೆಯುವುದಕ್ಕಮ್ಮ. ಏನ್ ಆಡ್ತಾ ಇದ್ದೀನಿ? ಸಾಕೇತದ ಸೌಭಾಗ್ಯ ದೇವತೆಗೆ ಸಿಂಹಾಸನದಲ್ಲಿ ಸ್ಥಾನ ಇಲ್ಲಂತೆ. ಸ್ವರ್ಣಮಯವಾದ ಜಿಂಕೆಯನ್ನು ಹಂಬಲಿಸಿ ಲಂಕೆಯಲ್ಲಿ ಅಲ್ಪಕಾಲವಾದರೂ ಪರಾಧೀನಳಾಗಿ ಉಳಿದದ್ದಕ್ಕಾಗಿ ಜನನಾಥನಿಗೆ ಜನಗಳ ಅಭಿಮತವನ್ನು ಮೀರಿ ನಿನ್ನನ್ನು ವಾಮಭಾಗದಲ್ಲಿ ಕುಳ್ಳಿರಿಸುವುದಕ್ಕಾಗದೇ ಇದ್ದದರಿಂದ ಬಿಟ್ಟು ಕಳೆದಿದ್ದಾನೆ. ಇಲ್ಲಿ ಬಿಟ್ಟು ಹೋಗುವುದಕ್ಕೆ ಬಂದದ್ದು. ಮನ್ನಿಸು ತಾಯೇ, ಮನ್ನಿಸು. ಏನು? ಹೌದಮ್ಮ, ಹೌದು ಹೌದು ಹೌದು. ಸೀತೆಯನ್ನು ರಾಮ ಪರಿತ್ಯಜಿಸಿದನಮ್ಮ. ತೊರೆದರೆ ರಘುವೀರ, ತೊರೆದನೆ ರಘುವೀರ ಎನ್ನ ಇಂದಿನ ದಿನದಿ ಇಂದಿನ ದಿನದಿ ಮರೆದನೇ ಪೂರ್ವಾನುಭೂತ ವಿಶ್ವಾಸ ಮರಿದನೆ ಪೂರ್ವಾನುಭೂತ ವಿಶ್ವಾಸಮು ಹರಿದುದೇ ಪಾದ ಸೇವೆಯರ್ಣಮು. ಮುಗಿದೇ ಹೋಯ್ತು ಲಕ್ಷ್ಮಣ. ಹರಿದುದೇ ಪಾದ ಸೇವೆಯರ್ಣಮು. ತನಗಿನ್ನು ಹೊರೆಯಾದ ಹೊರೆಯಾದ ಧರಣಿ ಅರಿಯರೇನಿದನೆಲ್ಲ ಭರತಾದಿ ಸೋದರ ಅರಿಯರೇನಿದನೆಲ್ಲ ಭರತಾದಿ ಸೋದರನು ಸರಿಯೆಂದರೆ 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 ಏನಿದ ಸುಮಂತ್ರಾದಿ ಮಂತ್ರಿಗಳು ಕರುಣಾಳು ರಾಜೇಂದ್ರ ನಿದ್ದಪನೇ ಕರುಣಾಳು ರಾಜೇಂದ್ರ ನಿದ್ದಪನೇ ಕೀರ್ತಿ ಸತಿಗರಸಿಯಳ ತನು ಬಲಿಯನು ತನು ಬಲಿಯನು ತನು ಬಲಿಯನು ತೊರೆದನೇ ರಘುವೀರ ಎನ್ನ ತೊರೆದನೇ ಲಕ್ಷ್ಮಣ, ಅಮ್ಮ, ಕನಸಿನಲ್ಲೋ ನನಸಿನಲ್ಲೋ ನೀನು ಆಡ್ತಾ ಇರುವುದು? ಇದು ಕನಸಾದರೆ ಎಷ್ಟು ಒಳ್ಳೆಯದಾಗಿತ್ತಮ್ಮ.
ನನ್ನ ಮನಸ್ಸು ಇನ್ನೂ ಇದನ್ನು ಒಪ್ಪುವುದಿಲ್ಲ ಲಕ್ಷ್ಮಣ. ಹೇಗೆ ಸಾಧ್ಯ ಇದನ್ನು ಒಪ್ಪಿಕೊಳ್ಳಿಕ್ಕೆ ನಾನು? ಶರೀರ ಒಂದು ನೆರಳನ್ನು ತೊರೆಯಿತು ಅಂತಲ್ಲ, ಸಹಚರಿಯಾಗಿ ನಿನ್ನ ಜೊತೆಯಾಗಿ ಸದಾ ಬರ್ತೇನೆ ಅಂತ ಹೇಳಿದ ನನ್ನನ್ನು ರಘುವೀರ ತೊರೆದ. ಅಯೋಧ್ಯೆಯ ಜನರ ಆಡಿದಂತಹ ಮಾತಿಗೆ ಅಂಜಿ ಲಕ್ಷ್ಮಣ ಓ ಹೌದಮ್ಮ, ನನ್ನನ್ನು ಇಲ್ಲ, ನಾನಿನ್ನು ಮುಂದೆ ಭೂಜಾತೆಯಲ್ಲ, ನಾನು ಭೂಭಾರಕಳಾದೆ. ಧರಣಿಗೆ ನಾನು ಹೊರೆಯಾಗಿ ಹೋದೆ. ಯಾರನ್ನು ಕನಸಿನಲ್ಲಿ ಮನಸ್ಸಿನಲ್ಲಿ ಸದಾಕಾಲ ನಾನು ಸ್ಮರಿಸಿಕೊಂಡಿದ್ದೇನೋ ಅವರಿಲ್ಲದೆ ನಾನಿಲ್ಲ ಅಂತ ತಿಳಿದಿದ್ದೇನೋ ಅವರೇ ನನ್ನನ್ನು ತ್ಯಜಿಸಿದ್ರು ಅಂತಾದ್ರೆ ನಾನು ಯಾಕೆ ಬದುಕಬೇಕು ಲಕ್ಷ್ಮಣ? ಯಾಕೆ ನಾನು ಬದುಕಬೇಕಿನ್ನು? ಲಕ್ಷ್ಮಣ ರಾಜಾರಾಮ ಅಲ್ವೇ? ರಾಜರಾಮನೇ, ರಾಮರಾಜನೇ. 3 ಮಂದಿ ತಮ್ಮಂದಿರಿಗೆ ಅಣ್ಣ. ಹಾ ಮಗು, ಭರತನಾಗ್ಲಿ ನೀನಾಗ್ಲಿ ಇಂತಹ ಒಂದು ಸ್ಥಿತಿಯಲ್ಲಿ ಅತ್ತಿಗೆಯನ್ನು ತ್ಯಜಿಸುವುದು ತರವಲ್ಲ ಅಂತ ಹೇಳಲಿಲ್ವೇನೋ? ಮಕ್ಕಳಂತಿರುವ ತಮ್ಮಂದಿರು ಏನು ಪ್ರತಿಭಟಿಸುವುದಕ್ಕೆ ತಾಯೇ? ಸುಮಂತ್ರರಿದ್ದಾರೆ, ಹಾ ಕುಲಗುರುಗಳಾದಂತಹ ವಸಿಷ್ಠರಿದ್ದಾರೆ. ಹಾ ಧರ್ಮ ಪತ್ನಿಯನ್ನು ಹೀಗೆ ತ್ಯಜಿಸಬಾರದು ಅಂತ ಹೇಳಲಿಲ್ವೇ? ಧರ್ಮ ತ್ಯಜಿಸಬಾರದು ಅಂತ ಹೇಳಿದ್ರಂತೆ, ಅದಕ್ಕೆ ತ್ಯಜಿಸಿದ್ರಂತೆ. ಮಗು, ಏಕಪತ್ನಿ ವ್ರತ, ಕೀರ್ತಿ ಕಾಮಿನಿಯನ್ನು ವರಿಸುವುದಕ್ಕೆ ಬೇಕಾಗಿ ಕೈ ಹಿಡಿದ ಪತ್ನಿಯನ್ನು ಬಲಿ ಕೊಟ್ರಲ್ವೇ? ಆಶ್ರಮಕ್ಕೆ ಬರಬೇಕು, ಕಾಡಿನಲ್ಲಿರುವ ಎಲ್ಲವನ್ನು ನೋಡಿ ಸಂತೋಷಿಸಿ ಮರಳಿ ನಾನು ಸಾಕೇತವನ್ನು ಅಯೋಧ್ಯೆಯನ್ನು ಸೇರಬೇಕು. ಈ ನೆಲೆಯಿಂದ ಬಂದವಳಪ್ಪ ನಾನು. ಇಲ್ಲ ಇಲ್ಲ ಇಲ್ಲ, ಇನ್ನೂ ನನಗಿದನ್ನು ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಏನು ಹೇಳಲಿ ನಾನು, ಏನು ಹೇಳಲಿ? ಎಷ್ಟು ಬೇಡಿದರೇನು ಜಗದೀಶಗಿ ದುಷ್ಟಿಯಾದೆನು ನಾನು. ಎಷ್ಟು ಬೇಡಿದರೇನು ಜಗದೀಶಗಿ ತುಷ್ಟಿಯಾದೆನು ನಾನು. ನಷ್ಟವಾಗುವೆ ಸಂತಸದಿಂದ ಸೃಷ್ಟಿ ಬಾಳಿರಲಿ. ಎಷ್ಟು ಬೇಡಿದರೇನು ಜಗದೀಶಗೆ ದುಷ್ಟಿಯಾದೆನು ನಾನು. ಸೌಮಿತ್ರಿ, ಅಮ್ಮ, ನೋವಿನ ದಿನಗಳೆಲ್ಲ ಕಳೆದು ಹೋದವು. ಅಪಹಾರ ಇರಬಹುದು, ಲಂಕೆಯಲ್ಲಿ ಇದ್ದದ್ದಿರಬಹುದು. ಮಗು, ಓ ಪ್ರಕೃತಿ ಹೇಗೆ ಗೊತ್ತಾ? ಕಾಡ್ಗಿಚ್ಚು ಬಿದ್ದು ಸಂಪೂರ್ಣ ಸುಟ್ಟು ಹೋಗಲಿ, ಧಾರಾಕಾರವಾಗಿ ಮಳೆ ಬಂತು ಅಂತಾದ್ರೆ ಸುಟ್ಟದ್ದೆಲ್ಲ ಮರೆತು ಮತ್ತೆ ನಳನಳಿಸ್ತದೆ. ಮಗು, ಜೀವನದಲ್ಲಿ ಅನುಭವಿಸಿದಂತಹ ಕಷ್ಟವನ್ನೆಲ್ಲ ಮರೆತು ಮರಳಿ ಅಯೋಧ್ಯೆಗೆ ಬಂದು ನಮ್ಮವರ ಪಟ್ಟದ ಅರಸಿಯಾಗಿ ಸುಖವಾಗಿ ಬಾಳ್ತೇನೆ. ಜೀವನದಲ್ಲಿ ಇನ್ನು ನೋವಿಲ್ಲ, ಏನಿದ್ರೂ ನಲಿವೇ ಅನ್ನುವಂತಹ ಭಾವದಲ್ಲಿ ಇರುವ ಕಾಲದಲ್ಲೇ ಸೂರ್ಯ ವಂಶಕ್ಕೆ
ಮತ್ತೆ ಬೆಳಕನ್ನು ಅರ್ಥಾತ್ ಕುಡಿಗಳನ್ನು ಕೊಡುವಂತಹ ಒಂದು ಸುಯೋಗ ಲಭಿಸಿತು. ಲಕ್ಷ್ಮಣ ಮಕ್ಕಳ ಜೊತೆಯಾಗಿ, ಗಂಡನ ಜೊತೆಯಾಗಿ, ಹಿರಿಯರ ಜೊತೆಯಾಗಿ ನಲಿಯುವಂತಹ ಒಂದು ಸುವರ್ಣ ಸಂದರ್ಭ ಈ ಸೀತೆಗೆ ಲಭಿಸಿತು ಅಂತ ನಾನು ತಿಳ್ಕೊಂಡಿದ್ದೆ. ಇಲ್ಲ, ಕಾಡಿಗೆ ಬಂದು ನಾನು ಎಷ್ಟನ್ನು ನಿನ್ನ ಮುಂಭಾಗದಲ್ಲಿ ಆಡಿದರೇನು, ಅಳಲಿದರೇನು, ಜಗತ್ತನ್ನು ಆಳುವಂತಹ ಭೂಮಿ ಪಾಲನಾದಂತಹ ನನ್ನ ಅರಸನಾದಂತಹ ರಘುರಾಮನಿಗೆ ನಾನು ದುಷ್ಟೇ ಆಗಿ ಕಂಡೆನಲ್ವೇ? ಇಲ್ಲ ಇಲ್ಲ, ನೀನು ತೊಡಗಿದ್ದು ಹಾಗೆ ಭೂಮಿ ಪಾಲ ಅಂತ ಆದೀತು. ನನ್ನ ಹಣೆಯಲ್ಲಿ ವಿಧಾತ ಏನನ್ನು ಬರೆದಿದ್ದಾನೋ ಹಾಗೆ ಬಾಳಬೇಕಾದ್ದು ನನಗೆ ವಿಧಿತಾನೆ. ಅದನ್ನು ಬಿಟ್ಟು ನನಗೆ ಬಾಳುವುದಕ್ಕುಂಟೆ? ಹೋಗು, ಅಣ್ಣನ ಬಳಿಗೆ ಹೋಗು. ಮಾತೆ ಮನ್ನಿಸುವುದಿಲ್ವೋ ಈ ಮಗುವನ್ನು? ಮಾತೆಗೆ ಮನ್ನಿಸು ಪಾತಕಿ ನಾನಾದೆ ಮಾತೆ ಮನ್ನಿಸು ಪಾತಕಿ ನಾನಾದಿ ಖಾದವ ಕೈದೇನೆಂದು ಖಾದವ ಕೈದೇನೆಂದು ಗಣಪತಿಗಿಲ್ದ ಮಾತನು ಪಾಲಿಸಿ ಉತ್ತ ನೆಲದಲ್ಲೆಲ್ಲ ಬೆಳೆ ತೆಗೀತೇವೆ ಅಂತಿಲ್ವಲ್ಲಮ್ಮ? ಇಲ್ಲ, ಬಿತ್ತಿದ್ದೆಲ್ಲ ಫಲ ಕೊಡ್ತದೆ ಅಂತುಂಟು. ನಾವು ಅಪೇಕ್ಷೆ ಪಟ್ಟು ಬಿತ್ತದೇ ಇದ್ರೂ ಕೆಲವು ಫಲ ಕೊಡುತ್ತದೆ. ರಾಜರ್ಷಿ ಜನಕ ಉತ್ತ ನೆಲದ ಫಲವಾಗಿ ಸಿಕ್ಕಿದ್ದನ್ನು ನಾವು ಉಣ್ಣುವ ಯೋಗವನ್ನು ಹೊಂದಿಯೇ ಇರಬೇಕು ಅಂತ ನಿಯತ್ತಿಲ್ಲಮ್ಮ. ಮನ್ನಿಸು. ಸೀತಾ ಪ್ರಾಪ್ತಿ ಸಾಕೇತಕ್ಕೆ ಇಷ್ಟೇ. ನನ್ನ ಹಣೆ ಬರ ಅಲ್ಲಿ ಸರಿ, ಇಲ್ಲಿ ತಪ್ಪು, ಇದು ಸರಿ, ಅದು ತಪ್ಪು ಹೇಳುವ ಸ್ಥಾನದಲ್ಲೂ ನಾನಿಲ್ಲ, ಹೇಳುವಷ್ಟು ತಿಳಿದೂ ಇಲ್ಲ ನನಗೆ ಗೊತ್ತು. ಆದ್ರೆ ನೋಡಮ್ಮ, ಸೀತಾರಾಮರು ಒಟ್ಟಿಗಿರುವಾಗ ಸಾಕೇತದಲ್ಲಿ ಸೀತೆಯನ್ನು ಬಿಟ್ಟ ರಾಮ ಇರುವಾಗ ರಾಮನ ಶಿರ ನನ್ನ ಹೆಗಲಲ್ಲಿ, ರಾಮ ಬಿಟ್ಟ ಸೀತೆಯನ್ನು ಕರೆದೊಯ್ಯುವಾಗ ಸೀತೆಯ ರಥದ ಮೂತಿಯಲ್ಲಿ ನಾನು. ಇದು ಘಾತಕವನ್ನು ಪಾತಕವನ್ನು ಅಪರಿಮಿತವಾಗಿ ಮಾಡಿದ್ದರ ಪರಿಣಾಮ. ಇಷ್ಟು ಹೊರುವ ಸಾಮರ್ಥ್ಯ ಉಂಟು ನಿನಗೆ. ಹೊರು ಹೊರು ಹೊರು. ಅದಲ್ಲದಿದ್ರೆ ಈ ಶೋಕ ಭಾರವನ್ನು ನಾನು ಹೊತ್ತು ಉಳಿಯಬೇಕಾದಂತಹ ನಿಯತಿ ಯಾಕಾಗಿ ಆದ್ರೂ ಬರಬೇಕಮ್ಮ? ಮಾತೆ ಅಂತ ಬಾಯಿ ತುಂಬಿ ಮನ ತುಂಬಿ ಕರೆದಿದ್ದೇನೆ. ನಿನ್ನ ಶೋಕಕ್ಕೆ ಪ್ರತಿಯಾಗಿ ಒಂದು ಮಾತುಂಟು ನನ್ನಲ್ಲಿ ಇಲ್ಲ.
ನೋಡಬೇಕು, ಕೇಳಬೇಕು, ಅನುಭವಿಸಬೇಕು, ಮೂಕನಾಗಬೇಕು. ಇಷ್ಟೇ ನನಗಿರುವ ಬದ್ಧತೆ. ಮಾಡಬಾರದನ್ನು ಮಾಡುವುದಕ್ಕೆ ಸಂಕಲ್ಪಿಸಿದರೂ ಆಗಬಾರದ ಫಲ ಅನುಭವಿಸಬೇಕಾಗ್ತದೆ. ಅಣ್ಣ ಅಮ್ಮ ಅಂತ ಯಾವ ಸ್ಥಿತಿಯಲ್ಲೂ ಒಪ್ಪಿದ ಕೈಕಾದೇವಿಯನ್ನು ಸೆರೆಯಲ್ಲಿಡುವ ಸಂಕಲ್ಪ ತೊಟ್ಟವನಿಗೆ ಬದುಕು ಸೆರೆಯಾಗಿ ಬಾಧಿಸ್ತದೆ, ಗೊತ್ತಾಗ್ತದೆ. ಅದು ಯಾವ ಕಾಲದಲ್ಲಾದ್ರೂ ಹೇಳಿದವ ಲಕ್ಷ್ಮಣ ಅಲ್ವಾ? ಮೃಗಮನೋಚಿತೆಯಾಗಿ ಕಳುಹಿದಂತಹ ನೀನು ರಾಮಚಂದ್ರನ ಆಕ್ರಂದನದ ಧ್ವನಿ ಕೇಳುವಾಗ ಶ್ರದ್ಧಾನ್ವಿತನಾಗಿ ಹೋಗುವುದಿಲ್ಲ, ರಾಮನ ಧ್ವನಿ ಅಲ್ಲ ಅಂತ ನಿಂತೆ ನೋಡು. ಒಂದು ಮಾತು ಬಿರುನುಡಿಯಾಗಿ ನೀನು ಆಡಿದೆ, ಸಾಕಾಗ್ಲಿಲ್ಲ ಯೋಚಿಸಿದ್ದು. ಉದ್ದೇಶ ಪಟ್ಟು ಆಡಿದ್ಲಿ ಬಿಡು ಅಂತ ತಿಳಿದೆ. ಮಗು ಹೋಗುವುದಕ್ಕೆ ಮಗು ಕಲ್ಪಿಸದ್ದನ್ನು ಉಲ್ಲೇಖಿಸಿ ಆಡಬೇಕು ಅಂತ ಅಮ್ಮನಾಗಿ ನೀನು ಆಡಿದ ಮಾತು ಅರಿವಾಗದೆ ಹೋಯ್ತು ನನಗೆ. ಅಮ್ಮನೊಡನೆ ಅನುಚಿತ ಸಂಬಂಧವನ್ನು ಕಲ್ಪಿಸ್ತಾ ಇದ್ದಿ ಅಂತ ಯಾವ ಮಗು ಕೇಳಿದ್ರು ಕಿವಿ ಮುಚ್ಚಿಕೊಂಡು ಧಾವಿಸ್ತದೆ, ಹೇಳುವವರ ಸಮ್ಮುಖದಲ್ಲಿ ನಿಲ್ಲುವುದಿಲ್ಲ. ಇವ ಒಮ್ಮೆ ಹೋಗಲಿ ಅಂತಲೇ ಹುಡುಕಿ ತೆಗೆದು ನೀನು ಆಡಿದ ಮಾತು. ಆದರೆ ಅರಿವಿಲ್ಲದೆ ಅದನ್ನು ಕೇಳಿದ ಕ್ಷಣದಲ್ಲಿ ನನ್ನ ಮನಸ್ಸು ಮಾತಾಡಿತು, ಇಷ್ಟು ಕೆಟ್ಟದ್ದನ್ನು ಆಡಿದವಳಿಗೆ ಹಾಳಾಗಿ ಹೋಗಲಿ ಅಂತ. ಇದು ನಾನು ಹೇಳಿದ್ದಮ್ಮ. ನೋಡು ನೋಡು, ಆ ಉದ್ವೇಗ ವಿವಶದಿಂದ ನಡೆದಾಡುವ ಭಾಗ್ಯ ದೇವತೆಯಾಗಿದ್ದ ನಿನಗೆ ಹಾಳಾಗಲಿ ಅಂತ ಹಂಬಲಿಸಿದವನ ರಥದಲ್ಲಿ ಅಲ್ಲದೆ ಮತ್ತೆ ಎಲ್ಲಿ ಬರಬೇಕು ನೀನು ಕಾಡಿಗೆ? ಕ್ಷಮಿಸು ತಾಯೇ, ಬಿಟ್ಟದ್ದಕ್ಕ ಮಾತ್ರ ಅಲ್ಲ, ತಪ್ಪಿ ಆದ್ರೂ ಹಾಗಾಗಲಿ ಅಂತ ಹಂಬಲಿಸಿದ್ದಕ್ಕೆ, ತಾಯಿಯ ಸ್ಥಾನದಲ್ಲಿದ್ದವರಿಗೆ ಅನುಚಿತವಾದದ್ದನ್ನು ಕಲ್ಪಿಸಿ ಮಾಡಿಕೊಡುವುದಕ್ಕೆ ಮುನ್ನಡೆಯುವ ಸಂಕಲ್ಪ ತೊಟ್ಟದ್ದಕ್ಕೆ ಕಾಲು ಹಿಡಿಯುತ್ತೇನೆ. ಕ್ಷಮಿಸು ಕ್ಷಮಿಸು. ಜಲಪಾಲನ ಆಜ್ಞೆ ಮಾಡುವುದಕ್ಕೆ ಇದು ರಾಮನ ತಪ್ಪಿಲ್ಲಮ್ಮ. ಯಾಕೆಂದ್ರೆ ಇಷ್ಟೆಲ್ಲ ದುರಿತಭರಿತವಾದ ಬದುಕು ಹೊಂದಿದ ಲಕ್ಷ್ಮಣನಿಗೆ ಇಷ್ಟೆಲ್ಲ ಅನುಭವಿಸುವಂತ ಹಣೆ ಬರ ಇರುವಾಗ ಅದಕ್ಕೆ ಪೂರಕವಾಗಿ ರಾಮನು ಆಜ್ಞೆ ಮಾಡಬೇಡುವ. ಇದೆಲ್ಲ ಅನುಭವಕ್ಕೆ ಬರಬೇಕಾದ್ದು ಆಗಲೇಬೇಕಿತ್ತು, ಆಯ್ತಷ್ಟೇ. ಯಾಕೆ ಅಂದ್ರೆ ಅಮ್ಮ, ರಾಮಪೀಠದಿಂದ ಕೆಳಗಿಳಿದ್ರೆ ಸಾಕೇತದಲ್ಲಿ ಇದ್ರು ನೀನು ಸಹಿಸ್ತೀಯೋ? ಚೇಚೆ, ನೀನು ಜೊತೆಗಿದ್ರೆ ಪೀಠದಲ್ಲಿ ರಾಮನನ್ನು ಪ್ರಜೆಗಳು ಸಹಿಸುವುದಿಲ್ಲ. ರಾಮ ಏನು ಮಾಡಬೇಕಮ್ಮ? ಅಮ್ಮ, ತಿಳಿಯದೆ ಅಮ್ಮನಿಗೆ ಹಾಳಾಗಲಿ ಅಂತ ಹಂಬಲಿಸಿದ ಮಗುವಿಗೆ ದೊರೆತ ಶಿಕ್ಷೆಯ ಅನುಭವದಿಂದ ಹೇಳುತ್ತೇನೆ. ಏನು? ಬಿಟ್ಟ ರಾಮನನ್ನು ಮನದಿಂದಲಾದರೂ ದೂರಬೇಡ, ಇನ್ನೂ ದುರಿತ ಭಯಂಕರ ಆಗ್ತದೆ ಭವಿಷ್ಯದಲ್ಲಿ. ಮನ್ನಿಸಿ ಬಿಡು, ಎಲ್ಲರನ್ನು ಮನ್ನಿಸಿ ಬಿಡಮ್ಮ. ಇಲ್ಲ ಮಗು, ಇಲ್ಲ. ಕರುಣಾಳು ರಾಘವನು ತಪ್ಪುವನೇ ತಾನು, ಕರುಣಾಳು ರಾಘವನು ತಪ್ಪುವನೇ ತಾನು, ಕರುಣಿ ಬರುವ ಜನ್ಮಗಳಲ್ಲಿ ಪತಿಯಾಗಲು ಬರುವ ಜನ್ಮಗಳಲ್ಲಿ ಪತಿಯಾಗಲು ವಿರಗ ದುರಿತೋಗಿದಿರೆನೆಂದು ಬೇಡು ನೀನು. ಕರುಣಾಳು ರಾಘವನು ತಪ್ಪುವನೇ ತಾನು, ರಾಮ ತಪ್ಪುವನೇ.
ಮನಸ್ಸಿನಲ್ಲಿರುವ ಸಂಶಯ ಎಲ್ಲ ದೂರ ಆಯಿತು ಲಕ್ಷ್ಮಣ. ಓಹೋ, ಮಗು, ಒಂದು ಮಾತು ಸ್ಪಷ್ಟ ಕೇಳ. ಸೀತೆಯನ್ನು ತ್ಯಜಿಸು ಅಂತ ಹೇಳುವ ಹೊತ್ತಿನಲ್ಲಿ ನನ್ನವರ ಕಣ್ಣಲ್ಲಿ ನೀರಿತ್ತ? ಗೊತ್ತಿಲ್ಲ ಅಮ್ಮ. ಸೀತೆ ಪರಿಶುದ್ಧ. ಯಾಕೆ ಅಂದ್ರೆ ಅದು ಕೇಳಿದ ನನ್ನೊಳಗೆ ಬೆಳಕೇ ಇರಲಿಲ್ಲ ಅಮ್ಮ. ನಾ ಎಲ್ಲಿ ಏನು ನೋಡ್ತಾ ಇದ್ದೇನೋ ಏನು ಗ್ರಹಿಸಿದ್ದೇನೋ ನನಗೆ ಗೊತ್ತಿಲ್ಲ. ಸೀತೆ ಪರಿಶುದ್ಧಳಿದ್ದಾಳೆ ಅನ್ನುವ ಭಾವ ನಿನ್ನ ಅಣ್ಣನಲ್ಲಿತ್ತ? ಖಚಿತವಾಗಿ ಹೌದು. ಅದಷ್ಟೇ ಸಾಕು ನನಗೆ. ನಿನಗೆ ಕತ್ತಲೆ ಕವಿದ್ರು ನನಗೆ ಅದುವೇ ಬೆಳಕು ಮಗು. ಇದು ಈಗ ನನಗೆ ಅರ್ಥ ಆಯಿತು. ಇದು ನನ್ನವರ ಕರ್ತವ್ಯ ಅಲ್ಲ, ನನ್ನ ಕರ್ತವ್ಯ. ನನ್ನ ಪತಿಗೆ ಯಾವ ಅಪವಾದ ಬಂತೋ ಅದನ್ನು ದೂರೀಕರಿಸುವುದಕ್ಕೆ ಧರ್ಮಪತ್ನಿಯಾದಂತಹ ನಾನೇ ಅಲ್ವೋ ಸಹಕರಿಸಬೇಕಾದವಳು. ಹಾಗಿರುವಾಗ ನಾನು ಕಾಡಿಗೆ ಬಂದೆ, ನನ್ನನ್ನು ಕಾಡಿಗೆ ಬಿಟ್ಟರು ಅನ್ನುವುದಕ್ಕಾಗಿ ನನ್ನವರು ನಾನು ಏನು ಹೇಳುವುದಕ್ಕಿಲ್ಲ. ಕರುಣಾಳು ರಾಘವನುಳು ಯಾವ ಕಾರಣಕ್ಕಾಗೂ ತಪ್ಪು ಬರುವುದಕ್ಕಿಲ್ಲ. ಲಂಕಾ ರಾಷ್ಟ್ರದಲ್ಲಿ ನಿನ್ನಲ್ಲೇ ನಾನು ಆಡಿದ್ದು. ಸಿದ್ಧಪಡಿಸು, ನಾನು ಬೆಂಕಿಗೆ ಧುಮುಕುತ್ತೇನೆ ಅಂತ. ಆ ಹೊತ್ತಿನಲ್ಲೂ ನಾನು ಹೇಳಿದ್ದ ಅದನ್ನೇ ತಾನೆ. ತ್ರಿಕರಣ ಪೂರ್ವಕವಾಗಿ ನನ್ನ ಪತಿಯಾದಂತಹ ರಾಮ ಧರ್ಮಾತ್ಮನೇ ಹೌದಾಗಿದ್ದರೆ ಬೆಂಕಿ ನನ್ನನ್ನು ಏನೂ ಮಾಡದಿರಲಿ. ಹಾಗಿರುವಾಗ ಅವರ ಕುರಿತಾಗಿ ಕನಸಿನಲ್ಲಾದರೂ ನನ್ನ ಆಕ್ಷೇಪದ ಮಾತುಗಳನ್ನು ಆಡುವುದಕ್ಕುಂಟೋ ಮಗು? ಇದು ನೀನಾಡಿದ ಮಾತನ್ನೇ ಮತ್ತೆ ನಾನು ಹೇಳಬೇಕು. ನನ್ನ ಹಣೆಯಲ್ಲಿ ವಿಧಿ ಹಾಗೆ ಬರೆದಿದ್ದಾನೆ. ನನ್ನ ಹಿಂದಿನ ಜನ್ಮದಲ್ಲಿ ಯಾವ ಗಂಡ ಹೆಂಡಿರನ್ನು ಅಗಲಿಸಿದಂತಹ ಪಾಪಿ ನಾನು ಆಗಿದ್ದೇನೋ ಯಾರಿಗೆ ಗೊತ್ತು ಹೇಳು. ಹಾಗಾಗಿ ಈಗ ನನಗೆ ಅನ್ನಿಸ್ತದೆ ನೀನು ಇನ್ನೂ ಇಲ್ಲಿ ನಿಂತಿರುವುದು ತರವಲ್ಲ. ಆದಷ್ಟು ಶೀಘ್ರವಾಗಿ ನೀನು ಅಯೋಧ್ಯೆಯ ಕಡೆಗೆ ಗಮಿಸಬೇಕು ಲಕ್ಷ್ಮಣ. ಯಾಕೆಂತ ಕೇಳಿದರೆ ನನಗಾದರೆ ಕಾಡಿನಲ್ಲಿ ಮೃಗಗಳಾದರೂ ಒಡನಾಡಿಯಾಗಿ ಇದ್ದಾವೆ. ನನ್ನ ಪತಿಗೆ, ನಿನ್ನ ಅಣ್ಣನಿಗೆ ಅಯೋಧ್ಯೆಯಲ್ಲಿ ಯಾರಿದ್ದಾರೆ ಹೇಳು ನಿನ್ನನ್ನು ಬಿಟ್ರೆ? ಮಗು ಅಲ್ಲ, ಕಂದ. ಅಮ್ಮ, ನನ್ನ ಕಿವಿಯಲ್ಲಿ ಈಗಲೂ ಕೇಳ್ತಾ ಇರುವುದದೇ. ಬಾಲಕ, ನಿನ್ನ ಭಾವವೇನಯ್ಯ ಅಂತ ನಾನು ಕೇಳುವಾಗ ನಿನ್ನ ಕಿವಿಗಳೆರಡನ್ನೂ ಮುಚ್ಚಿದಂತಹ ನೀನು ಕಿವಿಯನ್ನು ತೆರೆದು ಮತ್ತೆ ಆಡಿದ್ದದನ್ನು. ಮುಂದೆ ಯಾವತ್ತಾದರೂ ಒಂದು ದಿನ ನಿನ್ನ ಬಾಯಿಯಲ್ಲೇ ಕಂದ ಅಂತ ಹೇಳಿಸಿಕೊಳ್ಳುವ ಸನ್ನಿವೇಶ ಬರಲಿ, ಅದಕ್ಕೆ ಕಾಯ್ತಾ ಇರ್ತೇನೆ ಅಂತ. ನೀನು ನನಗೆ ಮಗ, ಹಾಗಾಗಿ ಕೈ ಮುಗಿಯುವ ಹಾಗಿಲ್ಲ. ನಾನು ಆಡಿದಂತಹ ಕಠಿಣವಾದ ಮಾತನ್ನು ಮರೆತು ಬಿಡ್ತೀಯ ಮಗು? ಅಲ್ಲ, ಸೀತೆಯನ್ನು ಒಳೊಬ್ಬಳಿದ್ಲು ಅನ್ನುವುದನ್ನು ಅಯೋಧ್ಯೆಯವರೇ ಮರೆತು ಬಿಡ್ಲಿ. ಯಾಕಂದ್ರೆ ನೆನಪಿದ್ರೆ ತಾನೇ ದುಃಖ. ನನ್ನ ಹಣೆಯಲ್ಲಿ ಹೇಗೆ ದೇವರು ಬರೆದಿದ್ದಾನೋ ಹಾಗೆ ಬದುಕುತ್ತೇನೆ. ನನ್ನನ್ನು ಮರೆತು ನೀವು ಸುಖವಾಗಿರಿ ಮಕ್ಕಳೇ, ಹೋಗಿ ಬನ್ನಿ. ಮಾತುಂಟನ್ನವ, ತಗ್ಗುವವರಿಗೆ ಭೂಮಿಯಷ್ಟು ತಗ್ಗಬಹುದು ಅಂತ. ಭೂಮಿಗಿಂತಲೂ ಹೆಚ್ಚು ಭೂಮಿಯ ಮಗಳಿಗೆ ತಗ್ಗುವುದಕ್ಕಾಗುತ್ತದೆ ಅಂತ ತೋರಿಸಿಕೊಟ್ಟೆ ಅಮ್ಮ. ನನ್ನ ಉದರದಲ್ಲಿ 2 ಕುಡಿಗಳಿವೆ, ಇಲ್ಲದೆ ಹೋದ್ರೆ ಈಗ ನಾನು ಇರುತ್ತಿರ್ಲಿಲ್ಲ ಮಗು. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಮುಂದೇನು ಹಿಂದೇನು ಗೊತ್ತಿಲ್ಲ. ನಾ ಹೊರಡ್ಲ ಆದಷ್ಟು ಬೇಗ. ರಾಮಾಜ್ಞೆ ರಾಮಾಜ್ಞೆ ರಾಮಾಜ್ಞೆಯನ್ನು ಮೀರುವ ಹಾಗಿಲ್ಲ. ನಾನು ಇಲ್ಲೇ ಇರಬೇಕಾದವಳು, ನೀನು ಅಯೋಧ್ಯೆಯ ಕಡೆಗೆ ಸಾಗಬೇಕಾದವನು. ಹೋಗಿ ಬಾ ಅಂತ ಹೇಳುವಾಗಿಲ್ಲ, ಹೋಗು ಲಕ್ಷ್ಮಣ. ತಾಯಿ ಭೂದೇವಿ ಕಾಯ್ದುಕೊಳ್ಳುವುದು ಸುತಿಯ ನೋಯದಂತಿ ಮನದಿ ಪೋಪೆದ ಲಾಯ ಸಂಬಡುತ್ತ ಬಿಸುಸುಯಿದು ತೆರಳುತ್ತ ಮರಳುತ್ತ ತೆರಳುತ್ತ ಮರಳುತ್ತ ಎಲೆಯವೋ ತೋಯ ಜಾತಿಯ ಬಿಟ್ಟು ಸೋ
ಇದು ತೋಯದಾಚಿಯ ಬಿಟ್ಟು ಸೌಮಿತ್ರಿ ಹೋಗುತ್ತಿರಲಾಯ ತಪ್ಪಿಯೇ ಬಿದ್ದು ಮೈ ಮರೆದು ಬಳಿಗೆ ತಾಯಿ ಭೂದೇವಿ ನೀ ಕಾಯ್ದುಕೊಳ್ಳು ಸುತೆಯ ಯಾಕೆ ಹೀಗಾಗ್ತದೋ ಗೊತ್ತಿಲ್ಲ. ತನ್ನ ಮಗಳನ್ನೇ ಬರ್ಬರವಾಗಿ ಕಾಡಿನಲ್ಲಿ ಬಿಟ್ಟಗಲುತ್ತಾ ಇರುವಾಗ ಕಲ್ಲೆಡವಿ ಬಿದ್ದದ್ದು ಸ್ಮೃತಿ ತಪ್ಪಿ. ಈ ಕಲ್ಲಿಗಿಷ್ಟು ಮೃದುತ್ವ ಯಾಕಮ್ಮ? ಅದು ನನ್ನ ಹಣೆಯಿಂದ ರಕ್ತವಸರುವಾಗ ಮಾಡ್ತದೆ, ಬಿದ್ದು ಒಡೆದು ಸಾಯುವಾಗ ಮಾಡುವುದಿಲ್ವಲ್ಲ. ಏನಾಡುತ್ತಾ ಇದ್ದೆ ಛ, ಲಕ್ಷ್ಮಣ? ತಪ್ಪು ಮಾಡಿದಂತಹ ಲಕ್ಷ್ಮಣ ತನ್ನ ಮಗಳನ್ನು ಗರ್ಭಿಣಿಯಾಗಿರುವಾಗ ಕಾಡಿನಲ್ಲಿ ಬಿಟ್ಟು ಹೋಗ್ತಾನೆ ಎಂಬ ಭಾವ ಭೂಮಿಗಿದ್ದದ್ದಿದ್ರೆ ಬಿದ್ದ ನನ್ನ ಹಣೆ ಒಡೆದು ಹೋಗ್ತಿತ್ತು, ಸತ್ತು ಬೀಳ್ತಿದ್ದೆ. ಇಲ್ಲ, ಅದು ಮೃದುವಾಗುತ್ತದೆ ಲಕ್ಷ್ಮಣನಲ್ಲಿ, ಇವ ಅನುಭವಿಸುವುದಕ್ಕಿನ್ನೂ ಉಂಟು ಅಂತ. ತಾಯೇ ತಾಯೇ ಕ್ಷಮಿಸು. ಸರ್ವಂ ಸಹೆಯಾದಂತಹ ನೀನು ಎಲ್ಲವನ್ನು ಸಹಿಸುವವಳಾದ್ದರಿಂದ ನಿನ್ನ ಮಗಳ ವಿಯೋಗದ ಈ ವಿಷಾದದ ಕಣ್ಣೀರು ನಿನ್ನ ಮೇಲೆ ಬೀಳ್ತದೆ. ಕ್ಷಮಿಸು ಕ್ಷಮಿಸು. ಹೊರಟೆ. ವನದಲ್ಲಿರುವ ದೇವತೆಗಳಾಗಲಿ ದೇವಾರು ದೇವತೆಗಳಾಗಲಿ ಅಪರಾಧ ನಿನ್ನನ್ನು ರಕ್ಷಿಸಲಿ ಅಂತ ಹಂಬಲಿಸಿ ಹೊರಡ್ತೇನಮ್ಮ. ಹೊರಟದ ನಿರ್ವಾಹ ಇಲ್ಲವಾದ್ರಿಂದ ಹೊರಡುತ್ತೇನೆ. ಹೊರಟೆ. ಯಾರು ರಕ್ಷಿಸಬೇಕು ಅವರೇ ರಕ್ಷಿಸುವುದಿಲ್ಲ. ಅಮ್ಮ ಅಮ್ಮ ಹೋಗಬೇಡ ಲಕ್ಷ್ಮಣ, 2 ದಿನ ಆದ್ರೂ ಇದ್ದು ಹೋಗು ಅಂತಂದ್ರೆ ನಿಂತು ಬಿಡ್ತಿದ್ರಲ್ಲ ತಾಯ, ಯಾಕೆ ಹೋಗು ಅನ್ನತಿ? ಏಕೆ ನಿಂದಿರುವೆ ಸೌಮಿತ್ರಿ ಅಂತ ಆಡಿದ. ಆದಷ್ಟು ಬೇಗ ಅಯೋಧ್ಯೆಗೆ ಹೋಗು ನೀನು. ನನಗೊಂದು ರಾಮಾಜ್ಞೆಯಲ್ಲೇ ಇರುವಾಗ ಸೀತಾದೇವಿಯ ಜೊತೆಗೆ ಉಳಿದಿದ್ದೇನೆ ಅಂತ ಆದ್ರೂ ಸಮಾಧಾನ ಇರ್ತಿತ್ತು. ನನ್ನವರ ಆಜ್ಞೆ ಬೇರೆ ನನ್ನ ಆಜ್ಞೆ ಬೇರೆ ಅಂತ ಆಗಬೇಕಾ? ಬೇಡ ಬೇಡ ಬೇಡ. ಕಾಡಿನಲ್ಲಿ ಬಿಟ್ಟು ಬಾ ಅಂತ ಆಡಿನ ಮೇಲೆ ಬಿಟ್ಟು ನೀನು ಆ ಕ್ಷಣ ಹೊರಡಬೇಕು ಮಗು. ಇದು ಕರ್ತವ್ಯಚ್ಯುತರಾಗದೇನು? ಅರಮನೆಯಲ್ಲಿ ಪ್ರಜಾಪಾಲನೆಯಲ್ಲಿ ಎಳ್ಳಿನಿತೂ ತಪ್ಪಬಾರದು. ಸೀತೆ ಇಲ್ಲ ಅನ್ನುವ ಕಾರಣಕ್ಕೆ ನಿತ್ಯ ಅಂತಃಪುರದಲ್ಲಿ ಕುಳಿತು ಕಣ್ಣೀರು ಸುರಿಸಬಾರದು. ನೋಡಿಕೊಳ್ಳುವ ಹೊಣೆ ನಿನ್ನದು. ರಾಜಾರಾಮನಾಗಿ ಇರಬೇಕು. ನನಗೆ ಗೊತ್ತು ಅವರೆಷ್ಟು ನೋಯ್ತಾರೆ ಅಂತ. ಅಮ್ಮ ಎಲ್ಲ ಹೇಳ್ತೇನೆ. ರಾಜಕಾರ್ಯ ಮುಗಿಸಿ ವಿಶಾಲವಾದಂತಹ ಏಕಾಂತ ಭವನವನ್ನು ಅಂತಃಪುರವನ್ನು ಸೇರುವಾಗ ನನ್ನ ಹೇಗಿರಬೇಕು ಅಂತೊಂದು ಹೇಳಿಕೊಡ್ತೀಯ? ನೀನೇ ಜೊತೆಯಾಗಿರಬೇಕು. ಅಪ್ಪಣೆ. ಮಾತ್ರ ಅಲ್ಲ, ಒಂದು ವೇಳೆ ಮಡದಿಯಾದ ಸೀತೆಯ ನೆನಪಾದರೆ ತಕ್ಷಣ ಧರ್ಮದ ನೆನಪು ಮಾಡಿಕೋ ಅಂತ ಹೇಳಬೇಕು. ಅವ ಮಲಗುತ್ತಾನಾದರೆ ಹಾಸಾಗುವುದಕ್ಕೂ ಸಿದ್ಧಮ್ಮ ಬೇಕು. ನಿನ್ನನ್ನು ಬಿಟ್ಟ ನೆಲೆಯಲ್ಲಿ ಅವನಿಗೆ ಮಲಗುವುದಕ್ಕೆ ಮನಸ್ಸು ಬಾರದು, ಕಣ್ಣು ಮುಚ್ಚದು, ನೀರಾರದು. ಆದ್ದರಿಂದಲೇ ಶೇಷಾಯುಷ್ಯದಲ್ಲಿ ಸೀತಾರಾಮರ ಸಂಯೋಗಕ್ಕಾಗಿ ಸಾಂಗತ್ಯಕ್ಕಾಗಿ
ಅದರ ದರ್ಶನ ಯೋಗಕ್ಕಾಗಿ ಲಕ್ಷ್ಮಣನದ್ದು ಅಂತ ಅಲ್ಲ, ಸಾಕೇತದ ಸಜ್ಜನರು ತಪಿಸ್ತಾ ಇರ್ತಾರಮ್ಮ. ಫಲಿಸುವುದು ಯಾವ ಜನ್ಮಕ್ಕೆ ಗೊತ್ತಿಲ್ಲ. ಆ ಕಾಲದ ಪ್ರತೀಕ್ಷೆಯಲ್ಲಿರ್ತೇವೆ. ಮನ್ನಿಸು, ನನ್ನೊಬ್ಬನದ್ದಲ್ಲ, ಸೀತಾರಾಮರು ಒಟ್ಟಾಗಬಾರದು ಅಂತ ಹಂಬಲಿಸಿದ ದುರ್ಮಾನಸರದ್ದಲ್ಲ, ಬೇರ್ಪಡಬಾರದ ದಾಂಪತ್ಯವದು ಲೋಕಮಂಗಳಕಾರಕ ಅಂತ ಹಂಬಲಿಸಿ ಒಪ್ಪಿ ಅನುಸರಿಸಿದ ಸರ್ವ ಸಜ್ಜನರ ಮನಸ್ಸು ನಿನಗೆ ಮಣೀತದೆ. ಕ್ಷಮೆ ಕೇಳ್ತಾ ಮನ್ನಿಸು ತಾಯೇ, ಮನ್ನಿಸಿ ಬಿಡು, ಮನ್ನಿಸಿ ಬಿಡು. ಹೊರಟೆ ಮಗು, ಭೂಪುತ್ರಿ ನಾನು. ಹೌದು, ಕ್ಷಮಯ. ಧರ್ಮದ ಮಾರ್ಗ ಅಂತ ಆದ ಮೇಲೆ ಯಾರನ್ನಾದ್ರೂ ಕ್ಷಮಿಸುವುದು, ಯಾರ ಕುರಿತಾದ್ರೂ ಕೋಪಿಸಿಕೊಳ್ಳುವುದು ಉಂಟೇನೋ? ಇದು ವಂಶದ ಕುಡಿಗಳು ಅಂತ ನಾನು ಆಡಿದೆ. ಅದಕ್ಕೆ ಬೇಕಾಗಿ ಆದ್ರೂ ಇರ್ತೇನೆ. ಮಾತ್ರವಲ್ಲ, ಅದು ಯಾರದ್ದೋ, ಅದಕ್ಕೆ ಯಾರು ಅಧಿಕಾರಿಯೋ ಅವರಿಗೆ ಒಪ್ಪಿಸುವುದಕ್ಕಾಗಿ ಆದ್ರೂ ನಾನು ಕಾಯ್ತಲೇ ಈ ಕಾಯ ಸಹಿತ ಇರಬೇಕಲ್ಲ. ಹೋಗು ಮಗು, ಹೇಳು. ಅಪ್ಪಣೆ ಅಪ್ಪಣೆ. ಅಮ್ಮ, ಕಣ್ಣೀರು ಹಾಕಬೇಡೇನು? ಭೂಮಿ ನುಂಗಿತು ನಮ್ಮನ್ನು. ಬೇಡ ಬೇಡ ಬೇಡ, ಹೊರಟು ಬಿಡ್ತೇನೆ, ಹೊರಟು ಬಿಡ್ತೇನೆ. ಒಳಿತಾಗಿ ಒಳಿತಾಗಿ. ಮಮತೆಯಿಂದಣ್ಣನನು ನೋಡಿ ಲಕ್ಷ್ಮಣನ ನಮಿಸಿದನು ಪದಗೀತಲವಾಗಿ. ವಿಮಲ ಸಿಂಹಾಸನಕ್ಕೆ ಮಣಿದು ಸಭಿಕರಿಗರಿಗಿ ಸಮರಸದಿ ನಡೆತನದ ತಿರುಗಿ ಲಕ್ಷ್ಮಣ ಮಮತೆ ಮಾತ್ರ ಮೂರ್ತಿವೆತ್ತಂತಿದ್ದ ಅಣ್ಣನ ಆಲಿಂಗನದಲ್ಲಿ ಕಳೆದು ಹೋದೆ ವಿಚಾರಣೆಯ ಸಭೆಯಲ್ಲಿ. ಎಲ್ಲ ಆರಂಭಕ್ಕೂ ಒಂದು ಮುಕ್ತಾಯ ಉಂಟು. ಮತ್ತೆ ಪುತ್ರಕಾಮೇಷ್ಟಿಯ ಫಲರೂಪರಾಗಿ ಉದಿಸಿ ನಿಂತವಲ್ಲಿ ರಾಮಾನುಜನೆನಿಸಿದವನ ಬದುಕಿಗೂ ಒಂದು ಮುಕ್ತಾಯ ಇಲ್ಲದಿರ್ತದೆ. ಆದರೂ ಔದಾರ್ಯ ನೋಡಿ, ಸೀತೆಯನ್ನಾದರೂ ಬಿಟ್ಟಿರ್ತೇನೆ ಅಂತ ನನ್ನ ಕೈಗೆ ಆ ಕಾರ್ಯವನ್ನೊಪ್ಪಿಸಿ ಕಾಡಿಗೆ ಕಳಿಸಿಕೊಟ್ಟವನು. ಮರಳಿ ಕುಶಲವರನ್ನು ತಂದು ವಾಲ್ಮೀಕಿ ಮುನಿಗಳು ಒಪ್ಪಿಸಿದ ಮೇಲೆ ಪ್ರತಿಜ್ಞಾಪೂರ್ವಕವಾಗಿ ಸೇರಿಕೊಳ್ಳಿ ಅಂದಾಗ ರಾಮಚಾರಿತ್ರಕ್ಕೆ ಕಳಂಕವಾಗ ಬಯಸಿದ ಸೀತಾದೇವಿ ಧರ್ಮಾರ್ಥ ಕಾಮಗಳಲ್ಲಿ ಬಿಟ್ಟಗಲದಿದ್ರೆ ನನ್ನ ಅಮ್ಮನ ಒಡಲು ನನಗೆ ಸ್ಥಳ ಕೊಡಬೇಕು ಅಂತ ಕೇಳಿದಾಗ ಭೂಮಿ ಬಾಯಿ ತೆರೆದವಳನ್ನು ನುಂಗಿತು. ಸಾಕೇತವಾಸಿಗಳು ನಿಬ್ಬೆರಗಾಗಿ ಕಂಡ್ರು. ಹೊಂದ ಬಯಸಿದ ಸೀತೆಯನ್ನು ಭೂಮಿ ನುಂಗಿದ ಕಾಲದಲ್ಲಿ ಬ್ರಹ್ಮಾಂಡವನ್ನು ಸುಡ್ತೇನೆ ಅಂತ ಕೋದಂಡವನ್ನು ಜಯವಡೆದ ರಾಮನ ಭೀಕರತೆ ಸಾಕೇತವನ್ನು ನಡುಗಿಸಿತು. ಬಿಟ್ಟನ್ನು ಸೀತೆಯನ್ನು ಬಿಟ್ಟದ್ದನ್ನು ತಪ್ಪೆಂದವರು ಸೀತೆಯನ್ನು ಹೊಂದುವುದಕ್ಕಾಗದಾಗ ರಾಮ ಉಗ್ರನಾದದ್ದನ್ನು ನೋಡಬೇಕು. ಅವನೊಳಗೆ ಸೀತೆ ಹೇಗಿದ್ದಾಳೆ ಅಂತ ತೋರಿಸಿಕೊಡುವ ರೋಷ ಅದು. ಆದರೆ ದೇವತೆಗಳು ತಡೆದರು, ಪ್ರಾಜ್ಞರು ಅವನನ್ನು ತಡೆದರು. ತನಗಾಗಿ ತನ್ನ ಬದುಕಲ್ಲ, ಲೋಕದ ಧರ್ಮ ಸಾಧನೆಗಾಗಿ ತನ್ನ ಬದುಕು ಅಂತ ನಂಬಿದವನು ಮುನ್ನಡೆಯುತ್ತಾ ಇರುವಾಗ ಧರ್ಮ ಸಂದಿಗ್ಧವೇ ಬಂತಲ್ಲ. 11,000 ವರ್ಷದ ಆಳ್ವಿಕೆ ಕಳೆದ ಮೇಲೆ ಏಕಾಂತ ಗೃಹದಲ್ಲಿ ದಿವ್ಯ ಪುರುಷನ ಜೊತೆಗೆ ಸಂವಾದ ನಿರತರಾದಾಗ ದುರ್ವಾಸಾಗಮನ ತಡೆಯುವುದಕ್ಕೆ ಕಾವಲಿನವನಾಗಿ ನಿಂತಿದ್ದ ನನ್ನನ್ನು ಸುಟ್ಟುರುಹುತ್ತೇನೆ ಅಂತ ದುರ್ವಾಸರು ಭೀತಿ ಹುಟ್ಟಿಸಿದ್ದಕ್ಕೆ ಭೀತನಾಗಿ
ರಾಮದರ್ಶನಕ್ಕೆ ಅವರನ್ನು ಒಳಬಿಟ್ರೆ ನನ್ನ ಶಾಸನ ಉಲ್ಲಂಘಿಸಿದ್ಯಾಕೆ ಅಂತ ದುರ್ವಾಸರು ಉಂಡು ಹೋದ ಮೇಲೆ ವಿಚಾರಣೆ. ನನ್ನ ಅಸಹಾಯಕತೆಯನ್ನು ಆಡಿದಾಗ ತ್ಯಾಗವೂ ವಧೆಯೂ ಸಜ್ಜನರಿಗೆ ಒಂದೇ ತೆರನಾದ ಶಿಕ್ಷೆ. ಸಾಮ್ರಾಜ್ಯದ ಒಳಿತಿಗಾಗಿ ನಿನ್ನನ್ನೇ ನೀನು ಒಪ್ಪಿಸಿಕೊಂಡವನಾದ್ದರಿಂದ, ನಿನ್ನ ಸಜ್ಜನಿಕೆ ಸಭೆಗೆ ಅರ್ಥ ಆದ್ದರಿಂದ ವಧೆಯೇ ದಂಡನೆಯಾಗಬೇಕಿತ್ತು, ಪರಿತ್ಯಜಿಸಿದೆ ಅಂತಾಡಿದ. ರಾಮ ಕುಸಿತಾನೆ ಅಂತ ಕಂಡ ಕಾಲದಲ್ಲಿ ಸಿಂಹಾಸನದಲ್ಲಿದ್ದ ನೆಲೆಯಿಂದ ಅವ ಕುಸಿಯ ಕೂಡದು ಅಂತ ಶಿಕ್ಷೆ ಕೊಡಣ್ಣ ಅಂತ ಕೇಳಿದೆ. ಕೊಟ್ಟೆ ಬಿಟ್ಟಾಗ ದಿಗ್ಭ್ರಮಿತನಾಗಿ ಸ್ತಬ್ಧನಾಗಿ ಹೋದೆ. ಕೋಮಲವಾದ ಸ್ಪರ್ಶ ಒಂದು ಇದ್ದಲ್ಲಿಂದ ಎಬ್ಬಿಸಿತು. ಯಾವುದು ಅಂತ ನೋಡಿದರೆ ಶಿಕ್ಷೆ ಯಾವುದು ಅಂತ ಹೇಳಿದ ಮೇಲೆ ಇಳಿದು ಬಂದ ರಾಮ ಮಮತೆಯಿಂದ ಮೈಮುಟ್ಟಿ ಮಾತಾಡಿಸಿದ. ಹೋಗು ಮಗು ಅಂತ. ಕೊನೆಯ ಬಾರಿಗೆ ಕಣ್ಣೀರಿನಿಂದ ಅವನ ಪಾದ ತೊಳೆದೆ. ಅವ ಕುಳಿತ ಪೀಠವಾದ್ರಿಂದ ಸಿಂಹಾಸನಕ್ಕೊಂದು ನಮಸ್ಕಾರ ಮಾಡಿದೆ. ಸರ್ವಸ್ವವನ್ನು ಯಾರಿಗಾಗಿ ಅವನು ಬಿಟ್ಟನೋ ಆ ಅವನ ಮಹಾಪ್ರಜೆಗಳು ನನಗೂ ಪೂಜ್ಯರು ಅಂತ ನಮಿಸಿ ನಿಂತೆ. ಸೀತಾದೇವಿಗೂ ಸಿಕ್ಕದ ಸುದೀರ್ಘಾವಧಿಯ ರಾಮ ಸಾಂಗತ್ಯ ಸಿಕ್ಕಿದ ಮೇಲೆ ಮನದಲ್ಲಿ ಇನ್ನೂ ಸಮರಸ ಮೂಡದಿದ್ರೆ ನಾನು ರಾಮನ ಜೊತೆಗೆ ಇದ್ದದ್ದು ನಿರರ್ಥಕ ಅಂತಾಗ್ತದೆ. ಮಹಾಜನಗಳಲ್ಲಿ ಒಂದೇ ಪ್ರಾರ್ಥನೆ, ಇನ್ನವ ಬೇಡುವುದಕ್ಕೇನು ಉಳಿಲಿಲ್ಲ. ತಾನು ನಂಬಿದ ಸತ್ಯ ಧರ್ಮಕ್ಕಾಗಿ ಸಾಮ್ರಾಜ್ಯ, ತಂದೆ, ತಾಯಿ, ಪರಿವಾರ, ಬಂಧುಗಳು, ಹೆಂಡತಿ, ಮಕ್ಕಳು, ಸಹೋದರ, ಇನ್ನೊಂದು ಏನು ಬಿಡುವುದಕ್ಕೆ? ಎಲ್ಲವನ್ನು ಬಿಟ್ಟು ಕಳೆದದ್ದು ಯಾಕೆ ಅಂದರೆ ನಿಮಗಾಗಿ. ನಾನು ಸೇವಿಸಿದ್ದಕ್ಕಿಂತ ಚೆನ್ನಾಗಿ ಅವನನ್ನು ಸೇವಿಸುವವರು ನಿಮ್ಮಲ್ಲಿ ಹಲವರಿದ್ದೀರಿ. ಆದರೂ ಆ ಯೋಗ ಸಿಕ್ಕಿತ್ತು. ಇಂದಿಗದು ಮುಕ್ತಾಯ ಆದ್ರಿಂದ ಹೇಳ್ತೇನೆ, ಅವ ಬಿಟ್ಟದ್ದೆಲ್ಲ ಸಾರ್ಥಕ ಆಗುವುದು ನಿಮ್ಮೊಳಗಿರುವ ರಾಮನನ್ನು ನೀವು ಬಿಟ್ಟು ಕೊಡದಿದ್ರೆ. ನೀವು ರಾಮನನ್ನು ಬಿಟ್ಟಾವತ್ತು ರಾಮ ಬಂದದ್ದು, ಇದ್ದದ್ದು, ಬಿಟ್ಟದ್ದು ಎಲ್ಲ ನಿರರ್ಥಕ ಆಗ್ತದೆ. ನೀವು ಮಾತ್ರ ನನ್ನ ರಾಮನಿಗಿರುವುದು, ರಾಮ ಮಾತ್ರ ನಿಮ್ಮ ಪಾಲಿಗಿರುವುದು. ಮತ್ತೆ ಬರ್ತೇನೆ ಅನ್ನೋದಿಲ್ಲ. ಹೊರಟೆ ಇದುವರೆಗೆ ಬಾಳಿದ್ದ ಹದನವನು ಬೆಲಿಸೆ ಒದಗಿತೆ ವಿಧಿಗೆ ಮುಂದೆ ವದನವನು ತಾಣಿಸಲು ಕುದಿಯರಿ ಮಾತೇನು ಪದವ ಸ್ಮರಿಸುತ್ತಲೀಗ ಪೋಪೆ ಇದುವರೆಗೆ ಬಾಳಿದ
ಸಭೆ ಬಿಟ್ಟಗಲಿದ ಮೇಲೆ ಮಗು ಅಂತ ಕರೆಯುವ ಹಿರಿಯರಾರು ಕೂಡ ವಿಷಣ್ಣನಾದ ನನ್ನ ವದನವನ್ನು ನೋಡುವುದಕ್ಕೆ ಬಯಸುವುದಿಲ್ಲ ಗೊತ್ತು. ಕಿರಿಯರು ದಂಡ್ಯನಾದ ನನ್ನ ಮುಖ ನೋಡುವುದು ಯಾಕೆ? ಹಿರಿಕಿರಿಯರ ಮುಖ ನೋಡುವ ಬಯಕೆ ಇಲ್ಲ. ಕಾಣಬೇಕಾದ್ದು ಒಂದು ಮುಖ, ಅದಿನ್ನು ಬದುಕಲ್ಲಿ ಕಾಣುವುದಿಲ್ಲ ಅಂದ ಮೇಲೆ ಇನ್ನೇನು ನೋಡುವುದಕ್ಕೆ? ತಮ್ಮ ಧರ್ಮ ಸಂಕಟ ಬಂತು ಹೇಗೆ ದಂಡಿಸಲು ಅಂತ ಕೇಳಿದ್ರೆ ರಾಮನೆದುರು ನಟನೆ ಮಾಡಿದೆ. ಸೋಜಿಗಾಯ್ತಣ್ಣ, ನೀನು ಧರ್ಮಕ್ಕಾಗಿ ಬದುಕು ಸವೆಸಿದವನು, ಎಲ್ಲವನ್ನು ಬಿಟ್ಟು ಕಳೆದವನು, ನಾನೊಬ್ಬ ದೊಡ್ಡದಾದನ, ದಂಡಿಸು ಕೊಡು ಅಂತ ಕೊಟ್ಟು ಸಭೆ ಬಿಟ್ಟು ಹೊರ ಬಂದ ಮೇಲೆ ಬದುಕಲ್ಲ ಒಂದಡಿ ಇರುವಾಗ ಗೊತ್ತು ಮುಂದೆ ರಾಮ ಇಲ್ಲ, ಇನ್ನು ಹಿಂದಿದ್ದಾನೆ, ನಾ ತಿರುಗುವಂತಿಲ್ಲ. ರಾಮ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲದೆ ನಾವು ಹುಡುಕುವುದು ಬೇರೆ, ರಾಮ ಎಲ್ಲಿದ್ದಾನೆ ಅಂತ ಗೊತ್ತು ತಿರುಗದೆ ನಡೆದು ಸಾಗುವುದು ಬೇರೆ. ಶಿಕ್ಷೆ ಇದು, ಅದಕ್ಕಿಂತ ಸಾವ ಆಗುತ್ತಿತ್ತಲ್ಲ. ಯೋಚಿಸ್ತಾ ಬಂದದ್ದು ಅಂತಃಪುರಕ್ಕೆ. ಜೀವಿತೇಶ ಅಂತ ತುಂಬು ಮನದಿಂದ ಕರೆದಲಲ್ಲ ಊರ್ಮಿಳೆ. ಯಾಕೆ ಮುಖ ಬಾಡಿತು ಅಂತ ಆಡಿದರೆ ಯಥಾವತ್ತಾಗಿ ಪ್ರಕರಣವನ್ನ ಆಡಿದೆ. ಏನು ಸ್ಥೈರ್ಯ ಅವಳಲ್ಲಿ. ಹೊಂದಬೇಕಾದವರನ್ನು ಬಿಟ್ಟು ಸ್ವಲ್ಪ ಕಾಲ ಇದ್ದ ಅಭ್ಯಾಸ ಆದರೆ ಆ ಸ್ಥೈರ್ಯ ಬರ್ತದೋ ಏನೋ. ನನ್ನನ್ನು ಬಿಟ್ಟು ಅವಳಿಗೆ ಅಭ್ಯಾಸ ಆದ್ರಿಂದ ಅವಳು ಸ್ಥಿರಳಿದ್ದಾಳೆ. ರಾಮನನ್ನು ಬಿಟ್ಟು ನನಗೆ ಅಭ್ಯಾಸ ಇಲ್ಲದ್ರಿಂದ ನಾ ಕುಸಿತಾ ಇದ್ದೇನೆ. ಆಧಾರ ಕೊಟ್ಲಲ್ಲ, ಕುಸಿಬೇಡಿ ಬರ್ತೇನೆ. ಮೊದಲಿಗೆ ಆಡಿದೆ ಬೇಡ ಅಂತ. ತಾನು ಸೇರಬೇಕಾದ ನೆಲೆ ಯಾವುದು ಅಂತ ಸ್ವಯಂ ನಿರ್ಣಯಿಸುವಲ್ಲಿ ಪರ್ಯಾಪ್ತಳಾದ ಸೀತೆಯ ತಂಗಿಯಾಗಿ ಅವಳು ಆಡಿದ ಮಾತಿನ ದೃಢತೆ ಏನುಂಟು, ತಡೆಯುವುದಕ್ಕೆ ತೋರಲಿಲ್ಲ. ಅವಳ ದೃಢತೆಯನ್ನು ಮಾನಿಸಿ ಹೋದವನು ಮುಖ ತೋರಿಸಕೂಡದೆಂಬ ರಾಮಶಾಸನವನ್ನೊಪ್ಪಿ ಅದೇ ಅನುರಣಿಸ್ತಾ ಇರುವ ಸ್ಥಿತಿಯಲ್ಲಿ ವಸ್ತ್ರ, ಉತ್ತರೀಯ, ಆಭರಣ, ಪರಿವಾರ, ಸಂಬಂಧಗಳು ಎಲ್ಲವನ್ನು ಹಿಂದುಳಿಸಿ ಸರಯೂ ತೀರದಲ್ಲಿ ಬಂದು ದೃಢನಾಗಿ ಉಳಿದೆ. ದೃಢದಿ ಸರಯೂ ನದಿಯ ತಟದಲ್ಲಿ ಬಿಡದಿಯನ್ನು ನಿರ್ಮಿಸುತ್ತಲೇ ಮಡದಿ ತೆಗೆದ ವಿಶೇಷ ತಪದಲ್ಲಿ ತೊಡಗಿ ಲಕ್ಷ್ಮಣ ಕೊನೆಯಲ್ಲಿ ದೃಢದಿ ಸರಯೂ ನದಿಯ ತಟದಲ್ಲಿ ಬಿಡದಿಯನ್ನು ನಿರ್ಮಿಸುತ್ತಲೇ ಲಕ್ಷ್ಮಣ ಅಲ್ಪ ದಿನಗಳನ್ನು ಕಳೆದದ್ದು ಸರಯೂ ತೀರದಲ್ಲಿ ಆಶ್ರಮವಾಸಿಗಳಾಗಿ ಸತಿಪತಿಯರು ವಲ್ಕಲವನ್ನುಟ್ಟು ಕಳೆದು ಲಕ್ಷ್ಮಣನಿಗೆ ತಪಸ್ಸು, ಜಪ, ತಪ, ಅನುಷ್ಠಾನ, ಯಾಗ, ಯಜ್ಞ ಎಲ್ಲ ರಾಮಚಿಂತನೆ ಬಿಟ್ಟರೆ ಮತ್ತೇನು. ಕಳೆದದ್ದು ಅದರಲ್ಲೇ, ತಪದಲ್ಲಿ, ರಾಮಚಿಂತನೆ. ಆದರೆ ಒಂದು ಹೊಳಹು ಬೆರಗೋಡಿಸಿತು.
ನಾಗಾಸ್ತ್ರಕ್ಕೆ ಬದ್ಧರಾಗಿ ನಾನು ಅಣ್ಣನು ಬಿದ್ದ ವೇಳೆಯಲ್ಲಿ ಅಧೀರವಾದಂತಹ ಸೈನ್ಯಕ್ಕೆ ಅಭಯ ಕೊಡುವ ಚಿರಂಜೀವಿಯಾದ ವಿಭೀಷಣನ ಮಾತು, ಸತ್ಯ ಧರ್ಮಾಭಿರಕ್ತಾನಾಂ ನಾಸ್ತಿ ಮೃತ್ಯುಕೃತಂ ಭಯಂ. ನಾಗಾಸ್ತ್ರ ಬರಲಿ, ನೀರಲ್ಲಿ ಮುಳುಗಲಿ, ಗಾಳಿಯಲ್ಲಿ ತೇಲಿ, ಬೆಂಕಿಯನ್ನು ಹಾಯಲಿ, ಸತ್ಯ ಧರ್ಮಗಳಲ್ಲಿದ್ದರೆ ಮೃತ್ಯು ಭಯ ಇಲ್ಲ ಅಂತ. ಆ ವಿಭೀಷಣನ ಮಾತಿಗೆ, ಧಾರ್ಮಿಕನ ಮಾತಿಗೆ ದೃಷ್ಟಾಂತವಾಗಿ ಒದಗಿದ್ದು ಸೀತಾದೇವಿ ಅಗ್ನಿಯನ್ನು ಹಾದು ಎದ್ದ ಕಾಲದಲ್ಲಿ ತನ್ನ ವಚನವನ್ನು ರಾಮನ ಮೂಲಕ ಸತ್ಯವಾಗಿಸಿಕೊಂಡ ದಶರಥ ಭೂಪತಿ ರಾಮನನ್ನು ಕಳ್ಕೊಂಡು ಸತ್ತ ಅಂತ ಲೋಕ ಭಾವಿಸಿರುವ ವೇಳೆಯಲ್ಲಿ ರಾಮನನ್ನು ಅಂಬರ ಪಥದಿಂದ ಹೊಂದಿದ ವಿಧಾನ, ಕಾಣಿಸಿಕೊಂಡ ದೇವತೆಗಳ ಸಾಲಲ್ಲಿ ಪಿತೃದೇವತೆಗಳೊಂದಿಗೆ ನಮ್ಮ ಅಪ್ಪನೂ ಇದ್ರಲ್ಲ. ಈಗ ತಿಳಿಯುತ್ತೇನೆ, ರಾವಣ ವಧೆಗಾಗಿ ಪಿತೃವಚನ ಪರಿಪಾಲನೆಯನ್ನು ನೆವನವಾಗಿಸಿಕೊಂಡು ಸೀತಾಲಕ್ಷ್ಮಣ ಸಹಿತನಾಗಿ ನೀ ಕಾಡಿಗೆ ಬಂದದ್ದು ಅಂತ ಈಗ ತಿಳಿಯುತ್ತೇನೆ ಮಗಳೇ. ಸೀತೆ ಶುದ್ಧಳಿದ್ದಾಳೆ, ಸ್ವೀಕರಿಸು ಅಂತ ಹೇಳಿ ರಾಮನನ್ನು ಅನುಗ್ರಹಿಸುವಂತೆ ಮಾತಾಡಿದ್ದ ಹೌದಾದರೆ, ಈಗ ದಶರಥ ನಮ್ಮ ಅಪ್ಪ ಸತ್ಯವಚನನಾಗಿ ರಾಮನನ್ನು ಕಳ್ಕೊಂಡು ರಾಮನನ್ನು ಹೊಂದಿದನು. ಸತ್ಯ ಸಾಧನೆ ಮಾಡಿದರೆ ರಾಮ ಕಳೆದು ಹೋಗುವುದಿಲ್ಲ. ಓ, ಸತ್ಯದಲ್ಲಿ ಧರ್ಮದಲ್ಲಿದ್ದವರಿಗೆ ಮೃತ್ಯುವಿನ ಭಯವೂ ಇಲ್ಲ. ಬೇರೆ ನೆಲೆಯಿಂದ ಹುಡುಕಬೇಕಲ್ವ. ಮೆಲ್ಲನೆ ಉರ್ಮಿಳೆಯಲ್ಲಿ ಹೇಳಿ ಸಮಾಧಾನ ಪಡಿಸಿದೆ. ಮುಳುಗಿದ್ರೆ ಬೆಳಕು ಸಿಗ್ತದೆ ಅಂತಾದ್ರೆ ಮುಳುಗುವ ಉರ್ಮಿಳೆ ಅಂದೆ. ಹೇಗೆ ಅಂತ ನನಗೆ ಗೊತ್ತಿಲ್ಲ, ನೀವು ಮುಳುಗಿ ತೋರಿಸಬೇಕು, ಇಲ್ಲದಿದ್ರೆ ನನ್ನನ್ನೇ ನೀವು ಮುಳುಗಿಸಬೇಕು ಅಂದರು. ನಾನೇ ಮುಳುಗಿ ಹೋಗುವುದಿಲ್ಲ ಅಂತ ದೃಢ ಇರುವಾಗ ಅವಳನ್ನು ಆವರಿಸಿಯೇ ಮುಳುಗುವ. ದೇಹ ಬಿಟ್ಟಾದರೂ ರಾಮನನ್ನು ಹೊಂದಿದ ದಶರಥನ ಮಗನಾದ ರಾಮಾನುಜ ಲಕ್ಷ್ಮಣ ಇವ. ಬದುಕಿನಲ್ಲಿ ಯಾವುದು ಉಳಿಯದಿದ್ರು ನನ್ನ ಪಾಲಿಗೆ ರಾಮ ಉಳಿಯದಿದ್ದರೆ ನನಗೆ ಇಹದಲ್ಲೂ ಪರದಲ್ಲೂ ಬದುಕಿಲ್ಲ. ಉಳಿಬೇಕಾದ್ದು ಉಳಿಯಲೇಬೇಕು. ಶೇಷ ರಾಮನನ್ನರಸಿ ಹೊರಟೆ. ರಾಮ ಸಿಕ್ಕದೆ ನಿಲ್ಲುವುದಿಲ್ಲ, ಯಾವ ರೂಪದಲ್ಲಾದರೂ. ರಾಮ ನೀನೇ ಬೇಕು, ರಾಮ ಮುಳುಗಿದಲ್ಲಿ ನನಗೆ ಬೆಳಕಾಗುತ್ತದೆ ಅಂತ ಸರಯುವಿನ ಒಡಲಿಗೆ ಇಳಿಯುತ್ತಾ ಇದ್ದೇನೆ. ಮೃತ್ಯುಕೃತ ಭಯ ಇಲ್ಲ, ಸಾಯ್ತೇನೆ, ದೇಹ ಹೋಗ್ತದೆ ಅಂತ ಭೀತಿ ಇಲ್ಲ. ಸತ್ಯ ಧರ್ಮದಲ್ಲಿದ್ದೇನಾದ್ದರಿಂದ ಸಿಕ್ಕುವುದು ರಾಮನೆಂಬ ಬೆಳಕು ಅಂತ ಅಚಲವಾದದ್ದರಿಂದ ಲಕ್ಷ್ಮಣನ ಪಾಲಿಗೆ ಶೇಷ ರಾಮನನ್ನು ಅರಸಿ ಹೊರಟೆ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ, ಜಯ ಜಯ ರಾಮ.